ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. 2 ದಿನ ಆಯಿತು ನೋಡಿ, ಲೋಕಸಭೆಯಲ್ಲಿ ಕಾಂಗ್ರೆಸ್ ಬೆವರಳಿಸಿದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದು ಮಾತು ಹೇಳಿದರು. ಆ ಮಾತು ಮತ್ತೊಮ್ಮೆ ಪ್ರೂವ್ ಆಯಿತು. ಹಿಂದೂ ಎಂದೆಂದಿಗೂ ಭಯೋತ್ಪಾದಕನಾಗಲ್ಲ. ನಾನು ಇದನ್ನ ಹೆಮ್ಮೆಯಿಂದ ಹೇಳ್ತೀನಿ. दुनिया के सामने, देश की जनता के सामने गर्व से कहता हूं कि हिंदू कभी टेररिस्ट नहीं हो सकता. ಇದು ಎಷ್ಟು ಸತ್ಯ ಅಲ್ವಾ? ಹೌದು, ಹಿಂದೂ ಭಯೋತ್ಪಾದಕನಾಗಲ್ಲ. ಅದು ಮತ್ತೊಮ್ಮೆ ಪ್ರೂವ್ ಆಯಿತು ನೋಡಿ. 2008ರಲ್ಲಿ ನಡೆದಂತಹ ಮಹಾರಾಷ್ಟ್ರದ ಮಾಲೆಗಾಂವ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್, ಕರ್ನಲ್ ಪುರೋಹಿತ್ ಸೇರಿದಂತೆ 7 ಜನ ನಿರಪರಾಧಿಗಳಂತ ಮುಂಬೈ ಎನ್ಐಎ ವಿಶೇಷ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಈ ಮೂಲಕ ಅಂದು ಹಿಂದೂ ಭಯೋತ್ಪಾದನೆ ಅಂತ ಅರಚಾಡ್ತಿದ್ದವರ ಬಾಯಲ್ಲಿ ಇಂದು ಮಾತೇ ಬರ್ತಾ ಇಲ್ಲ. ಹಿಂದೂ ಉಗ್ರವಾದ ಅಂತ ಬಿಂಬಿಸ್ಲಿಕ್ಕೆ ಅಂದಿನ ಕಾಂಗ್ರೆಸ್ ಪಕ್ಷ, ಅದರ ನಾಯಕರು, ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಷಡ್ಯಂತರ ಸಂಚು ಒಂದೆರಡಲ್ಲ. ಇದೆಲ್ಲದಕ್ಕೂ ಈಗ ಉತ್ತರ ಸಿಕ್ಕಿದೆ. ಕಾಂಗ್ರೆಸ್ ನಾಯಕರ ನಿಜವಾದ ಬಣ್ಣ ಈಗ ಬಯಲಾಗಿದೆ. There is a recently uncovered phenomenon of saffron terrorism that has been implicated in many bomb blasts of the past. हमारे पास ये रिपोर्ट आ गई है इन्वेस्टिगेशन में, ये भारतीय जनता पार्टी हो या आरएसएस के हो, उनके जो ट्रेनिंग कैंप है वो हिंदू टेररिज्म बढ़ाने का काम देख रहे हैं. इस पर भी हमारी बड़ी कड़ी नजर है. अब ये क्या हो रहा है? हम ये तो हमारा नारा हो गया है. हम उनसे पूछते हैं कि हर हिंदू तो आतंकवादी नहीं होता, लेकिन जितने हिंदू आतंकवादी पकड़े जाते हैं वो सब संघी क्यों है, ये हमें बता दो. ಮಾಲೆಗಾಂವ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಬರೋಬ್ಬರಿ 17 ವರ್ಷಗಳ ಬಳಿಕ 7 ಆರೋಪಿಗಳನ್ನ ಕೋರ್ಟ್ ಖುಲಾಸೆ ಮಾಡಿದೆ ನೋಡಿ. ಸೆಪ್ಟೆಂಬರ್ 23, 2008ರಲ್ಲಿ ಮಾಲೆಗಾಂವ್ನಲ್ಲಿ ಬೈಕ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗತ್ತೆ. ಈ ಸ್ಫೋಟದಲ್ಲಿ 6 ಜನ ಸತ್ರೆ, 95ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗತ್ತೆ. ಈ ಪ್ರಕರಣ ನಡೆದು ತನಿಖೆಯೇ ಆಗಿರಲಿಲ್ಲ. ಆಗ್ಲೇ ಅಂದಿನ ಕೇಂದ್ರ ಸಚಿವ ಶರದ್ ಪವಾರ್ ಹೇಳ್ತಾರೆ ಹಿಂದೂ ಭಯೋತ್ಪಾದನೆ. ಅಂದಿನ ಕೇಂದ್ರ ಗೃಹ ಸಚಿವ ಪಿ ಚಿದಂಬರಂ ಹೇಳ್ತಾರೆ ನಮಗೆ ಸ್ಫೋಟಕ ಮಾಹಿತಿಯೊಂದು ಹೊರಬಂದಿದೆ, ಇದು ಕೇಸರಿ ಭಯೋತ್ಪಾದನೆ, ತನಿಖೆಯೇ ಆಗಿರಲಿಲ್ಲ. ಘಟನೆ ನಡೆದ ಮರುದಿನವೇ ಇಂಥ ಮಾತು ಹೇಳ್ತಾರೆ ಅಂದ್ರೆ ಕೇಂದ್ರ ಗೃಹ ಸಚಿವರೇ ಹೀಗೆ ಹೇಳಿದ ಮೇಲೆ ತನಿಖೆ ಹೇಗೆ ನಡೆಯುತ್ತೆ ಅಂತ ನೀವೇ ಯೋಚನೆ ಮಾಡಿ. ಅದಾದ ಬಳಿಕ ಇನ್ನೊಬ್ಬ ಕೇಂದ್ರ ಸಚಿವ ಸುಶೀಲ್ ಕುಮಾರ್ ಶಿಂದೆ ಹೇಳ್ತಾರೆ RSS ಬಿಜೆಪಿ ಹಿಂದೂ ಭಯೋತ್ಪಾದನೆಗಾಗಿ ಟ್ರೈನಿಂಗ್ ನೀಡುತ್ತೆ, ಈ ಕೃತ್ಯವನ್ನು ಅವರೇ ಮಾಡಿದ್ದಾರೆ. ಆದರೆ ಮುಂಬೈ ಎನ್ಐಎ ಕೋರ್ಟ್ ತೀರ್ಪು ಇಂದು ಮಹಾ ಮಂಗಳಾರತಿ ಮಾಡಿಬಿಟ್ಟಿದೆ. 2008ರಲ್ಲಿ ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಒಟ್ಟು 12 ಜನರ ಬಂಧನ ಆಗತ್ತೆ. ಆದರೆ ಮೊದಲು ಬಂಧನ ಆಗೋದೆ ಭೋಪಾಲ್ನ ಸನ್ಯಾಸಿನಿ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್. ಮಾಲೆಗಾಂವ್ನಲ್ಲಿ ಸ್ಫೋಟಗೊಂಡಂಥ ಬೈಕ್ ನಿಮ್ಮ ಹೆಸರಿನಲ್ಲಿ ಇದೆ ಅಂತ ಸಾಧ್ವಿ ಪ್ರಜ್ಞಾ ಸಿಂಗ್ ಅವರನ್ನ ಬಂಧಿಸಲಾಗತ್ತೆ. ಇನ್ನೊಂದು ಪ್ರಮುಖ ಹೆಸರು ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಶ್ರೀಕಾಂತ್ ಪುರೋಹಿತ್. ಜಮ್ಮು ಕಾಶ್ಮೀರದಿಂದ RDX ತರಿಸಿದ್ದೇ ಇವರು ಅಂತ ಅವರನ್ನ ಬಂಧಿಸ್ತಾರೆ. ಆದರೆ ಇಂದು ಇದೆಲ್ಲ ಸುಳ್ಳು ಅಂತ ಕೋರ್ಟ್ ಖುಲಾಸೆಗೊಳಿಸಿದೆ. ಆದರೆ ನೆನಪಿರ್ಲಿ, ಈ ಇಬ್ಬರು ಮಾಡದೇ ಇರುವ ತಪ್ಪಿಗೆ ಬರೋಬ್ಬರಿ 9 ವರ್ಷ ಜೈಲು ಶಿಕ್ಷೆ ಅನುಭವಿಸಿಬಿಟ್ಟಿದ್ದಾರೆ. ಎಂಥ ದುರ್ದೈವ ನೋಡಿ, ಕಾಂಗ್ರೆಸ್ನ ಹಿಂದೂ ಭಯೋತ್ಪಾದನೆ ಟಾರ್ಗೆಟ್ಗೆ 12 ಜನರ ಜೀವನವೇ ಹಾಳಾಗಿದೆ. ಕಾಂಗ್ರೆಸ್ನ ಇತಿಹಾಸವನ್ನೇ ನೀವು ಒಮ್ಮೆ ನೋಡಿ. ಮುಸ್ಲಿಂ ಓಲೈಕೆ, ಹಿಂದೂಗಳ ತೆಗಳಿಕೆ, ಹಿಂದುತ್ವಕ್ಕೆ ಬೈಯೋದೇ ಅವರಿಗೆ ಒಂದು ಚಟ ಮತ್ತು ಹಠ. ಕಾಂಗ್ರೆಸ್ನ ಇಡೀ ಜೀವಮಾನದಲ್ಲೇ ಮಾಡಿದ್ದೇ ಹಿಂದೂ ವಿರೋಧಿ ರಾಜಕಾರಣ. ಮಾಲೆಗಾಂವ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲೂ ಮುಸ್ಲಿಮರ ಓಲೈಕೆಗೆ ಏನೂ ಅರಿಯದಂತಹ ಹಿಂದೂಗಳನ್ನು ಬಂಧಿಸಿ ಟಾರ್ಗೆಟ್ ಮಾಡ್ತು. ಇವತ್ತು ಖುಲಾಸೆಗೊಳಿಸಿದಂಥ ಕೋರ್ಟ್ ಹಿಂದೂ ಭಯೋತ್ಪಾದನೆ ಆರೋಪಕ್ಕೆ ಸಾಕ್ಷ್ಯವೇ ಇಲ್ಲ, ಕೇವಲ ಅನುಮಾನದಿಂದಲೇ ಶಿಕ್ಷೆ ನೀಡಲಿಕ್ಕೆ ಸಾಧ್ಯ ಇಲ್ಲ. ಸ್ಫೋಟಕ್ಕೆ ಬಳಸಿದಂಥ ಬೈಕ್ ಪ್ರಜ್ಞಾ ಸಿಂಗ್ ಅವರದ್ದು ಅನ್ನಲಿಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ. ಕರ್ನಲ್ ಪುರೋಹಿತ್ ಜಮ್ಮು ಕಾಶ್ಮೀರದಿಂದ RDX ತರಿಸಿದ್ರು ಅನ್ನಲಿಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಅಂತ 7 ಆರೋಪಿಗಳನ್ನ ನಿರಪರಾಧಿಗಳಂತ ಕೋರ್ಟ್
ಮಹತ್ವದ ತೀರ್ಪು ನೀಡಿಬಿಟ್ಟಿದೆ. ಅದು 2008ರ ಸಮಯ. ಕೇಂದ್ರದಲ್ಲೂ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ, ಮಹಾರಾಷ್ಟ್ರದಲ್ಲೂ ಕಾಂಗ್ರೆಸ್ ಸರ್ಕಾರ. ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಕಾಂಗ್ರೆಸ್ ಹಿಂದೂಗಳ ತಲೆಗೆ ಕೇಸರಿ ಭಯೋತ್ಪಾದನೆ ಅಂತ ಪಟ್ಟ ಕಟ್ಟಲಿಕ್ಕೆ ನಡೆಸಿದಂಥ ಸಂಚು ಅದು. ಮಾಲೆಗಾಂವ್ ಸ್ಫೋಟದಲ್ಲಿ ಹಿಂದೂಗಳ ಕೈವಾಡ ಅಂತ ಬಿಂಬಿಸ್ಲಿಕ್ಕೆ ಕಾಂಗ್ರೆಸ್ ತನ್ನೆಲ್ಲಾ ಶ್ರಮವನ್ನು ಹಾಕ್ಬಿಟ್ಟಿದೆ. ಆದರೆ ದೇವರು ದೊಡ್ಡವನು. ಹಿಂದೂಗಳ ವಿರುದ್ಧ ಹಾಕಿಕೊಂಡಂಥ ಕಾಂಗ್ರೆಸ್ಸೇ ಇವತ್ತು ಮೂಲೆ ಗುಂಪಾಗ್ಬಿಟ್ಟಿದೆ. ಹಿಂದೂಗಳೇ ಸ್ಫೋಟ ಮಾಡಿದ್ದಾರಂತ ಬಿಂಬಿಸ್ಲಿಕ್ಕೆ ಮೊದಲು ಬಂಧಿಸಿದ್ದೆ ಭೋಪಾಲ್ನ ಸನ್ಯಾಸಿ ಸಾಧ್ವಿ ಪ್ರಜ್ಞಾ ಸಿಂಗ್ ಅವರನ್ನ. ಎಲ್ಲಿಯ ಮಹಾರಾಷ್ಟ್ರದ ಮಾಲೆಗಾಂವ್, ಎಲ್ಲಿಯ ಮಧ್ಯಪ್ರದೇಶ ಭೋಪಾಲ್ ನೋಡಿ. ನಿಮಗೆ ಗೊತ್ತಿರಲಿ, ಒಬ್ಬ ಹಿಂದೂ ಸನ್ಯಾಸಿನಿ ಪ್ರಜ್ಞಾ ಸಿಂಗ್ ಅವರನ್ನ ಬಂಧಿಸಿದ್ರು ಕೂಡ 13 ದಿನ ಎಲ್ಲಿಟ್ಟಿದ್ದಾರೆ ಅನ್ನೋದನ್ನ ಯಾರಿಗೂ ಹೇಳಲಿಲ್ಲ. 13 ದಿನದ ನಂತರ ಮಹಾರಾಷ್ಟ್ರ ATS ಬಂಧನ ಅಂತ ತೋರಿಸ್ತಾರೆ. ಸಾಧ್ವಿ ಪ್ರಜ್ಞಾ ಸಿಂಗ್ಗೆ ಯಾವ ರೇಂಜ್ಗೆ ಕಿರುಕುಳ ನೀಡಿದ್ರು ಅಂದರೆ ಬ್ರಿಟಿಷರು ಕೂಡ ಆ ರೀತಿ ಹಿಂಸೆ ಕೊಟ್ಟಿರ್ಲಿಕ್ಕಿಲ್ಲ, ದೌರ್ಜನ್ಯ ನಡೆಸಿರ್ಲಿಕ್ಕಿಲ್ಲ. ಒಬ್ಬ ಮಹಿಳೆ ಅನ್ನೋದನ್ನ ನೋಡದೆ ಪೊಲೀಸರು ಚಿತ್ರಹಿಂಸೆ ನಡೆಸಿದ್ರು. RSSನವರು ಹೇಳಿದ್ದಕ್ಕೆ ನಾನು ಸ್ಫೋಟ ಮಾಡಿದೆ ಅಂತ ಒಪ್ಪಿಕು ಅಂತ ಹಿಂದೂ ಸನ್ಯಾಸಿಗೆ ದಿನವಿಡೀ ಲೆದರ್ ಬೆಲ್ಟಿಂದ ಹೊಡಿತಾ ಇದ್ರಂತೆ. ಅಂದರೆ ನೀವೇ ಊಹಿಸ್ಕೊಳ್ಳಿ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 24 ದಿನ ಬೆಳಗ್ಗೆ ರಾತ್ರಿವರೆಗೂ ಕೈಗೆ ಹಗ್ಗ ಕಟ್ಟಿ ನಿಲ್ಲಿಸಿ ಲೆದರ್ ಬೆಲ್ಟ್ನಿಂದ ಹೊಡೆಯುವುದೇ ಮಹಾರಾಷ್ಟ್ರದ ATS ಕೆಲಸ. ಬರೀ ಹೊಡೆಯೋದೇ ಕೆಲಸ ಅಲ್ಲ, ವಿಚಾರಣೆ ವೇಳೆ ಪ್ರಶ್ನೆ ಕೇಳಲ್ಲ, ಹಿಂದೂ ಸನ್ಯಾಸಿನ ಮನ ಬಂದಂತೆ ಥಳಿಸ್ತಾರೆ. ನಾವು ಯಾವುದೇ ಕಟ್ಟುಕತೆ ಹೇಳಿ ಕಾಂಗ್ರೆಸ್ ನಾಯಕರನ್ನ ನಾವು ಬೈತಾ ಇಲ್ಲ. ಕಾಂಗ್ರೆಸ್ ನಾಯಕರು ದೇಶದಲ್ಲಿ ಹಿಂದೂ ಭಯೋತ್ಪಾದನೆ ಇದೆ ಅಂತ ತೋರಿಸಿ ಯಾರ್ದೋ ಅಮಾಯಕರ ತಲೆಗೆ ಉಗ್ರವಾದವನ್ನ ಕಟ್ಟಬೇಕಾಗಿತ್ತು. ಹೀಗಾಗಿ ಸಾಧ್ವಿ ಪ್ರಜ್ಞಾ ಸಿಂಗ್ಗೆ ಕೊಡಬಾರದ ಕಿರುಕುಳವನ್ನ ಕೊಟ್ಟರು. ಒಬ್ಬ ಮಹಿಳೆ ಅಧಿಕಾರಿ ಇವರ ವಿಚಾರಣೆ ನಡೆಸಬೇಕಾಗಿತ್ತು. ಆದರೆ ಇಲ್ಲ, ವಿಚಾರಣೆ ನೆಪದಲ್ಲೇ ಪುರುಷ ಅಧಿಕಾರಿಗಳೇ ದನಕ್ಕೆ ಬಡ್ದಂಗೆ ಬಡಿತಾ ಇದ್ರು. ಹಿಂದೂ ಭಯೋತ್ಪಾದನೆ ಅಂತ ಒಪ್ಪಿಕೊಳ್ಳೋದಿದ್ರೆ ನಿಮ್ಮ ತಂದೆ, ತಾಯಿ, ಅಣ್ಣ, ತಂಗಿ ಇವರ ಬಂಧನ ಮಾಡಬೇಕಾಗುತ್ತೆ ಅಂತ ಬೆದರಿಕೆ ಹಾಕ್ತಾ ಇದ್ರು. ಅಷ್ಟೇ ಅಲ್ಲ, ತೀವ್ರವಾಗಿ ಹಲ್ಲೆಗೊಳಗಾಗಿ ಪ್ರಜ್ಞೆ ಇಲ್ಲದೆ ನೆಲದ ಮೇಲೆ ಬಿದ್ದರೆ ಆಕೆಯ ಬೆರಳುಗಳ ಮೇಲೆ ಉಪ್ಪು ನೀರು, ಬಿಸಿ ನೀರನ್ನು ಸುರಿತಾ ಇದ್ರು. ನೀವೇ ಊಹಿಸ್ಕೊಳ್ಳಿ ಎಂಥ ಶಿಕ್ಷೆ ಅದು ಅಂತ. ಜೀವ ಹೋದಂತೆ ಆಗುತ್ತೆ ಅಂತ ನೀರು ಕೇಳಿದ್ರು ಕೂಡ ಕೊಡ್ತಾನೆ ಇರಲಿಲ್ವಂತೆ. ಯಾಕೆ ಹೇಳಿ? ಕಾಂಗ್ರೆಸ್ ನಾಯಕರ ಒತ್ತಡ, ಪ್ರಚೋದನೆ. ಆಕೆಗೆ ಬೆರಳುಗಳಿಂದ ಗ್ಲಾಸ್ ಹಿಡಿದು ನೀರು ಕುಡಿಯಕ್ಕಾಗ್ತಾ ಇರಲಿಲ್ಲ. ಇದೆಂಥ ಹಿಂಸೆ ಅಂತೀರಿ? ಸಾಧ್ವಿ ಪ್ರಜ್ಞಾ ಸಿಂಗ್ಗೆ ಸುಸ್ತಾಗಿ ನೆಲಕ್ಕೆ ಬಿದ್ದರೆ ಎಬ್ಬಿಸಿ ಗೋಡೆಗೆ ತಲೆಗೆ ಬಡಿತಾ ಇದ್ರಂತೆ. ನೀರು ನೀರು ಅಂತ ಅಂಗಲಾಚಿದ್ರು, ಒಂದು ಹನಿ ನೀರು ಕೊಡ್ತಾ ಇರಲಿಲ್ಲ. ಇದು ಯಾವುದೋ ಸಿನಿಮಾ ಸ್ಟೋರಿ ಅನ್ಕೋಬೇಡಿ. ಪ್ರಜ್ಞಾ ಸಿಂಗ್ ಅವರೇ ಹಲವು ಇಂಟರ್ವ್ಯೂನಲ್ಲಿ ಇದನ್ನ ಹೇಳಿ ಕಣ್ಣೀರಿಟ್ಟಿದ್ದಾರೆ. ಸಾಧ್ವಿ ಪ್ರಜ್ಞಾ ಸಿಂಗ್ ಇನ್ನೊಂದು ಮಾತು ಹೇಳ್ತಾರೆ. ಅಂದಿನ ಮಹಾರಾಷ್ಟ್ರದ ATS ಮುಖ್ಯಸ್ಥ ಹೇಮಂತ್ ಕರ್ಕರೆ ಇವರನ್ನ ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪ್ರಜ್ಞಾ ಸಿಂಗ್ ಶಿಷ್ಯನಿಗೆ ಬೆಲ್ಟಿಂದ ಹೊಡಿತಾ ಇರ್ತಾರೆ. ಆತ ಅಂಗಲಾಚಿ ಬೇಡಿಕೊಂಡು ಚೀರಾಟ ನಡೆಸಿದ್ರು ಕೂಡ ಇವರು ಬಿಡೋದಿಲ್ಲ. ಪ್ರಜ್ಞಾ ಸಿಂಗ್ ಅವರು ಕೈಕಾಲು ಹಿಡ್ಕೊಂಡ್ರು ಹೊಡೆಯೋದನ್ನ ನಿಲ್ಸಲ್ಲ. ಕೊನೆಗೆ ಆ ಶಿಷ್ಯನ ಕೈಗೆ ಬೆಲ್ಟ್ ಕೊಟ್ಟು ಪ್ರಜ್ಞಾ ಸಿಂಗ್ಗೆ ಹೊಡಿ ಅಂತ ಹೇಳ್ತಾರೆ. ಆತ ಹೊಡಿಲಿಕ್ಕೆ ಒಪ್ಪಲ್ಲ. ಆಗ ಅವನಿಗೆ ಹೇಮಂತ್ ಕರ್ಕರೆ ಟೀಮ್ ಹೊಡಿಯುತ್ತೆ. ಆಗ ಪ್ರಜ್ಞಾ ಸಿಂಗ್ ಅವರೇ ಹೇಳ್ತಾರೆ, ನೀನು ನನಗೆ ಆ ಬೆಲ್ಟಿಂದ ಹೊಡಿ ಅಂತಾರೆ. ಆಗ ಆತ ಬೆಲ್ಟಿಂದ ಹೊಡಿತಾನೆ. ಅವನಿಗೆ ಮಹಾರಾಷ್ಟ್ರ ATS ಸಿಬ್ಬಂದಿ ಹೊಡಿತಾರೆ. ಇಷ್ಟಕ್ಕೆ ನಿಲ್ಲಲ್ಲ. ಕಾಂಗ್ರೆಸ್ ಚೇಲಗಳ ರಕ್ತದಾಹ. ಅಂದಿನ ಠಾಣೆ ಕಮಿಷನರ್ ಪರಮವೀರ್ ಸಿಂಗ್ ಒಂದು ದಿನ ಏಕಾಏಕಿ ಬಂದು ಪ್ರಜ್ಞಾ ಸಿಂಗ್ ಮೇಲೆ ಹಲ್ಲೆ ಮಾಡ್ತಾರೆ. ಅದಾದ ಬಳಿಕ ಆತನೇ ಹಿಗ್ಗಮುಗ್ಗ ಬೆಲ್ಟಿಂದ ಹಲ್ಲೆ ನಡೆಸ್ತಾನೆ. ನರಳಾಡಿ ನರಳಾಡಿ ನೆಲಕ್ಕೆ ಬಿದ್ರೂ ಬಿಡದೆ ಹಲ್ಲೆ ಮಾಡ್ತಾನಂತೆ. ಎಷ್ಟೋ ಸಲ ಶೌಚಾಲಯಕ್ಕೆ ಹೋಗಬೇಕು ಅಂತ ಬೇಡಿಕೊಂಡ್ರು ಕೂಡ ಕಳಿಸದೆ ಚಿತ್ರಹಿಂಸೆ ನೀಡಿದ್ದಾರೆ. ನಿಮಗೂ ಇದನ್ನು ಕೇಳಿ ರಕ್ತ ಕುದೀತಿದೆ ಅಲ್ವಾ? ಈಗ ಮುಂದೆ ಹೇಳೋದು ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಸಾಧ್ವಿ ಪ್ರಜ್ಞಾ ಸಿಂಗ್ ಹೇಳಿ ಕೇಳಿ ಸನ್ಯಾಸಿನಿ. ಯಾವಾಗ ಬ್ಲಾಸ್ಟ್ ಮಾಡಿದ್ದು ನಾವು ಅಂತ ಒಪ್ಕೊಳ್ಳಲ್ವೋ ಆಗ ಅಶ್ಲೀಲ ಸಿಡಿಗಳನ್ನು ಅವಳ ಎದುರು ಪ್ರಸಾರ ಮಾಡಿ ಹಿಂಸೆ ಕೊಡ್ತಿದ್ದಾರೆ ಈ ನೀಚ ನಿರ್ಲಜ್ಜರು. ಅಂದಿನ UPA ಸರ್ಕಾರದ ಒಂದೇ ಅಜೆಂಡಾ ಕೇಸರಿ ಭಯೋತ್ಪಾದನೆ ಬಿಂಬಿಸೋದು. ನೀವು ವಿಷಯ ಗಮನಿಸಿದ್ದೀರಾ? ಇಷ್ಟು ದೇಶದಲ್ಲಿ ಭಯೋತ್ಪಾದನೆ ಘಟನೆ ನಡೆದಿದೆ. ಹೀಗೆ ಬ್ಲಾಸ್ಟ್ ಯಾರು ಮಾಡ್ತಾರೆ, ಯಾರ ಬಂಧನ ಆಗತ್ತೆ ಅಂತ ನಿಮಗೂ ಗೊತ್ತಿದೆ.
ಆದರೆ ಒಂದೇ ಒಂದು ದಿನ ಕಾಂಗ್ರೆಸ್ ನಾಯಕರು ಹಿಂದೂ ಭಯೋತ್ಪಾದನೆ ಅಂತ ಹೇಳಿದ್ರೆ ಹೊರತು ಇಸ್ಲಾಂ ಭಯೋತ್ಪಾದನೆ ಅಂತ ಹೇಳುವ ಮೀಟರ್ ಇವರಿಗೆ ಇಲ್ಲ. ಯಾಕೆ ಹೇಳಿ? ವೋಟ್ ಬ್ಯಾಂಕ್ ರಾಜಕೀಯ. ಸಾಧ್ವಿ ಪ್ರಜ್ಞಾ ಸಿಂಗ್ ಬಂಧನ ಮಾಡಿ ಹಿಂಸೆ ಮಾಡಿದಂತೆ ಆಗಿನ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಕೂಡ ಸಿಕ್ಕಿಸಿ ಹಾಕ್ಲಿಕ್ಕೆ ಕಾಂಗ್ರೆಸ್ ಭಾರಿ ಷಡ್ಯಂತರ ಮಾಡ್ತು. ಅದು ದೇವರ ದಯೆಯಿಂದ ಸಕ್ಸಸ್ ಆಗಿರಲಿಲ್ಲ. ಅಂದು ಬಂಧಿತ ಕರ್ನಲ್ ಪುರೋಹಿತ ಮೇಲೆ ಒತ್ತಡ ಹಾಕಿ ಪ್ರಮುಖ VHP RSS ನಾಯಕರು ಯೋಗಿ ಆದಿತ್ಯನಾಥ್ ಹೆಸರು ಹೇಳಲಿಕ್ಕೆ ಬೆದರಿಕೆ ಹಾಕಿದ್ರಂತೆ. ಆದ್ರೆ ಇವರ ಕಿರುಕುಳಕ್ಕೆ ಕರ್ನಲ್ ಬಗ್ಲಿಲ್ಲ. ಅಂದಿನ ಕಾಂಗ್ರೆಸ್ ನಾಯಕರಲ್ಲಿ ಪ್ರಮುಖವಾಗಿ ಮಧ್ಯಪ್ರದೇಶದ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಅಧಿಕಾರಿಗಳ ಮೇಲೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಒತ್ತಡ ಹೇರ್ತಾ ಇದ್ರಂತೆ. ಹಿಂದೂ ಭಯೋತ್ಪಾದನೆ ಅಂತ ನೀವು ಹೇಳಿಸಲೇಬೇಕು ಅಂತ ಆಮಿಷ ಕೂಡ ಒಡ್ಡಿದ್ರಂತೆ. ಹೀಗಾಗಿ ಇಷ್ಟೆಲ್ಲ ಹಿಂಸೆ ಕೊಟ್ರಂತೆ ಅಂದಿನ ಮಹಾರಾಷ್ಟ್ರದ ATS. ಆದರೆ ಅದೇ ದಿಗ್ವಿಜಯ್ ಸಿಂಗ್ 2019 ಲೋಕಸಭಾ ಚುನಾವಣೆಯಲ್ಲಿ ಭೋಪಾಲ್ನಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ ಎದುರೇ ಸೋಲ್ತಾರೆ. ಧರ್ಮವನ್ನ ನೀನು ರಕ್ಷಣೆ ಮಾಡಿದ್ರೆ ಧರ್ಮ ನಿನ್ನನ್ನ ರಕ್ಷಣೆ ಮಾಡುತ್ತೆ ಅಂತಾರೆ. ಅಷ್ಟೆಲ್ಲ ಕಿರುಕುಳ ಕೊಟ್ಟರು ಕೂಡ ಹಿಂದೂ ಭಯೋತ್ಪಾದನೆ ಅಂತ ಕಾಂಗ್ರೆಸ್ನ ಷಡ್ಯಂತರ ಒಪ್ಕೊಳ್ಳಿಲ್ಲ. ತಡವಾದ್ರೂ ಬರೋಬ್ಬರಿ 17 ವರ್ಷದ ಬಳಿಕ ಪ್ರಜ್ಞಾ ಸಿಂಗ್ ಸೇರಿ 7 ಮಂದಿ ಖುಲಾಸೆಗೊಂಡಿದ್ದಾರೆ. ಇದು ಹಿಂದೂ ಧರ್ಮಕ್ಕೆ ಸಿಕ್ಕಂತಹ ಜಯ. ಕೊನೆ ಇನ್ನೊಂದು ಮಾತು, ಮಾಲೇಗಾಂವ್ ಸ್ಫೋಟ ಮಾಡಿದ್ಯಾರು ಮಾಡಿಸಿದ್ಯಾರು ಅನ್ನೋದು ತನಿಖೆ ಮಾಡಲೇಬೇಕಾಗಿದೆ. ವಾರದ ಹಿಂದೆಯಷ್ಟೇ 2006ರಲ್ಲಿ ನಡೆದಂತಹ ಮುಂಬೈ ರೈಲುಗಳ ಸರಣಿ ಬ್ಲಾಸ್ಟ್ನಲ್ಲಿ 12 ಆರೋಪಿಗಳ ಖುಲಾಸೆ ಸ್ವಾಗತಿಸಿದಂತಹ ಸಂಸದ ಓವೈಸಿ ಇವತ್ತು ವಿರೋಧಿಸ್ತಾ ಇದ್ದಾರೆ. ಇದಕ್ಕೆ ಏನು ಹೇಳ್ತೀರಿ? ಕಮೆಂಟ್ ಸೆಕ್ಷನ್ ನಿಮ್ಮದೇ. ನೋಡಿದ್ರಲ್ವಾ, ಕಾಂಗ್ರೆಸ್ ಇಂದು ಮುಂದು ಎಂದೆಂದು ಹಿಂದೂ ವಿರೋಧಿ ಪಕ್ಷವೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.